ಆಲ್ ರೈಟ್, ಓಕೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಇನ್ನೊಂದು ಮಾತನ್ನು ಆಡ್ತಾರೆ. ಏನು ಅಂತಂದರೆ, ಈಗಾಗಲೇ ಕ್ಲಿಯರ್ ಆಗಿದೆ, ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ನಾನೇ ಮುಖ್ಯಮಂತ್ರಿ 5 ವರ್ಷಗಳ ಕಾಲ ಅಂತ ಅಂದಿದ್ದಕ್ಕೆ ಪತ್ರಕರ್ತರೊಬ್ಬರು ಕೇಳ್ತಾರೆ, ಅಲ್ಲ ಸರ್, ನಾವಷ್ಟೇ ಅಲ್ಲ, ನಿಮ್ಮಲ್ಲಿ ಶಾಸಕರು ಕೂಡ ಕೆಲವರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅವರು 10% ಅಷ್ಟೇ. ಈ 10% ನಾವು ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡುವಾಗಲೂ ಕೂಡ ವೋಟಿಂಗ್ ನಡೀತಲ್ಲ, ಆವಾಗಲೂ ಇದ್ದರು, ಅವರು ಈ ಸರ್ಕಾರದ ಅವಧಿ ಮುಗಿಯುವವರೆಗೂ ಕೂಡ ಇರ್ತಾರೆ ಅಂತ ಹೇಳಿದರು. ಅಂದರೆ ಅರ್ಥ, ಆರಂಭದಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡುವಾಗ DK ಶಿವಕುಮಾರ್ ಪರವಾಗಿ ಕೇವಲ 10% ಜನ ಇದ್ದರು, ಅವರು ಈಗಲೂ ಇದ್ದಾರೆ, ಅವರು ಮುಂದೇನೂ ಮುಂದುವರಿತಾರೆ ಅಂತ. ಅಂದರೆ ಅರ್ಥ, DK ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರಿದ್ದಾರೆ ಅಂದರೆ ಓನ್ಲಿ 10% ಆಫ್ MLAs ಅಂತ ಹೇಳೋದ್ರ ಮೂಲಕ ಒಂದು ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅವರ ಮಾತಿನಲ್ಲಿ ಭಾಳಷ್ಟು ಅರ್ಥ ಇದೆ. ಆಲ್ ರೈಟ್, ಹಾಗಾದರೆ ಏನು ಮುಖ್ಯಮಂತ್ರಿಗಳು ಇವತ್ತು ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಿದ್ದಾರೆ? ಇದು ಆರಂಭನ ಅಂತ್ಯನ, ಇಲ್ಲಿಗೆ ಮುಗೀತಾ? ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ವಕ್ತಾರರಾದಂಥ ನಾಗೇಂದ್ರ ಅವರು. ಸರ್, ತಮಗೆ ಸ್ವಾಗತ. ಇನ್ನು BJP ವಕ್ತಾರರಾದಂಥ ದಿಲೀಪ್ ಗೌಡ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂಥ ಸಿದ್ದರಾಜು ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಸಿದ್ದರಾಜು ಸರ್, ನನಗೆ ಅರ್ಥ ಆಗದೆ ಇರೋದು, ಆದಿ ಬೀದಿಯಲ್ಲಿ ನಾವು ಮಾಧ್ಯಮಗಳೇನು ಸುಮ್ಮನೆ ಇರಲ್ಲ ಸರ್. ಏನು ಸರ್, ನೀವಿರ್ತೀರಾ ಸರ್? ನೀವಿರಲ್ವಾ ಸರ್? ನೀವು ಹೋಗ್ತೀರಂತೆ ಸರ್, ಇನ್ನೆಷ್ಟು ದಿನ ಇರ್ತೀರಾ ಸರ್? DK ಶಿವಕುಮಾರ್ ಅವರ ಸರ್ ಅಂದಾಗ, ಒಂದು ನಾನು ಹೋಗ್ತೀನಿ ಅಂದರೂ ನಾವು ಬಿಡಲ್ಲ, ನಾನು ಇರ್ತೀನಿ ಅಂದ್ರು ಇರ್ತೀನಿ ಅಂತಂದರೆ DK ಶಿವಕುಮಾರ್ ಅವರಿಗೆ ಪವರ್ ಶೇರಿಂಗ್ ಮಾಡಲ್ವಾ? ಇಲ್ಲ ನಾನೇ ಬಿಟ್ಕೊಡ್ತೀನಿ ಅಂದರೆ ಓಹೋ ಸಿದ್ದರಾಮಯ್ಯನವ್ರು ಹೋಗ್ತಾರಂತೆ ಅಂತ ಹಿಂಗೆ ಹೇಳಿದ್ರು ತಪ್ಪು, ಹಂಗೆ ಹೇಳಿದ್ರು ತಪ್ಪು. ಇನ್ನು ಏನು ಹೇಳ್ಬೇಕು ಅವರು? ಅಥವಾ ಹೀಗೆ ಅದನ್ನು ಮುಂದಿಡ್ತೀನಿ ಸರ್, ನಿಜಕ್ಕೂ ಕೂಡ ಬದಲಾವಣೆಯ ಮಾತುಕತೆ ನಡೆದಿದ್ದರೆ ಸಿದ್ದರಾಮಯ್ಯನವರನ್ನು ತಡೀತಿರೋದೇನು? ಮೇಡಮ್, ಇದು ಏನು ನಡೀತಾ ಇದೆ ಡೆವಲಪ್ಮೆಂಟ್ಸು, ಇನ್ನೊಂದು ನವಂಬರ್ 20 ಅದು ಒಂದು ಯಾವುದೋ ಒಂದು ತಾರ್ಕಿಕ ಹಂತಕ್ಕೆ ಬರಬೇಕು ಅನ್ನೋದು ಒಂದು ವಾದ ಅನ್ನೋದಕ್ಕಿಂತ ಹೆಚ್ಚಾಗಿ, ಯಾರು ಈ ಅಗ್ರಿಮೆಂಟ್ ಏನಿಲ್ಲ ಅಂತಾರಲ್ಲ, ಅದು ನಂಬಲ್ ಅರ್ಹವಾದ ಮಾತಲ್ಲ. ಅಗ್ರಿಮೆಂಟು ಆಗಿರೋದು ಸತ್ಯ, ಮಾತುಕತೆ ಆಗಿರೋದು ಸತ್ಯ. ಅದನ್ನು ಯಾರು ಇಲ್ಲ ಅಂತ ಹೇಳಿದ ತಕ್ಷಣ ಅದು ಅಸತ್ಯನಾಗಲ್ಲ, ಹೌದು ಅಂದ ಕೂಡಲೇ ಅದು ಇಂಪ್ಲಿಮೆಂಟು ಆಗಿಬಿಡೋದಿಲ್ಲ. ಇಲ್ಲಿ ಟ್ರಿಗ್ಗರ್ಗೆ ಬಂದಿದ್ದೇನೆಂದರೆ, ಸುರ್ಜೇವಾಲಾ ಅವರು ಬಂದೊಂದು ಮಾಡಿದಂಥ ಒಂದು ಫಾಲ್ಟಿ ಎಕ್ಸಸೈಸ್, ಆ ಎಡವಟ್ಟಿನ ಎಕ್ಸಸೈಸು ಇವತ್ತು ಕಾಂಗ್ರೆಸ್ನಲ್ಲಿ ಕುದಿಯೋಕ್ಕೆ ಕಾರಣ ಆಯಿತು. ಇವರು ಯಾವುದನ್ನು ಹೈಕಮಾಂಡ್ ಲೆವೆಲಲ್ಲಿ ಕೂತು ಬಗೆಹರಿಸ್ಬೋದಾಗಿತ್ತೋ ಅದನ್ನ ಲೋಕಲ್ ಲೆವೆಲ್ಗೆ ತೊಗೊಂಬಂದು ಯಾರನ್ನೋ ಮೆಚ್ಚೋಕೆ ನಿನ್ನ ಪರ ಒಂದು ಬರುತ್ತಾ ನೋಡೋಣ ಅಂತ ಹೇಳಿ ಇವ್ರನ್ನೀಗ ನೀವು ಕರೆದ್ರೆ, ಏನ್ ಸರ್ ನಿನ್ ಪರ ಬರುತ್ತಾ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಬ್ರಾಡ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಅಂದ್ರೆ ಸರ್, ಈಗ ಸುರ್ಜೇವಾಲಾ ಬರೋಕ್ಕಿಂತ ಮುಂಚೆ ಸರ್ ಬೆರಳೆಣಿಕೆಯಷ್ಟು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ಲ, ಓನ್ಲಿ 10% ಅಷ್ಟೇ, ಓನ್ಲಿ 10%ಗೋಸ್ಕರ 100% MLAಗಳ ಜೊತೆ CM DCMನ ಬದಿಗಿಟ್ಟು 1-to-1 ಮೀಟಿಂಗ್ ಮಾಡಿದ್ದು ಅವ್ರ ಸಮಸ್ಯೆ ಬಗೆಹರ್ಸಕ್ಕಲ್ವಾ? ಮೇಡಮ್, ಇಲ್ಲಿ ಈಗ ಸಮಸ್ಯೆಗಳು ಬಗೆಹರಂಗಿದ್ರೆ 2 ವರ್ಷ ಆದಮೇಲೆ ಅವ್ರು ಯಾಕೆ ಬಂದು, ಈಗ ಹೋಗ್ಲಿ ಅವ್ರು ಇನ್ಚಾರ್ಜ್ ಆಗಿದ್ರು, ಕರ್ನಾಟಕ ಇನ್ಚಾರ್ಜ್ ಆಗಿದ್ರು, ಕಡೆಗೆ ಸಮಸ್ಯೆ ಬಂದರೆ ಬಗೆಹರಿಸ್ಬೇಕಾಗಿರೋದು ಯಾರು? ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಥವಾ KPCC ಪ್ರೆಸಿಡೆಂಟು ಪಾರ್ಟಿ ಲೆವೆಲಲ್ಲಿ ಆದರೆ ಅವರು ಬಗೆಹರಿಸಬೇಕೇ ಹೊರತು ದೆಹಲಿಯಿಂದ ಬಂದು ನಾಳೆ ನನಗೆ ಅನುದಾನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಚೆಕ್ ಬರ್ಕೊಡ್ತಾರ ಇವರು? ಸುರ್ಜೇವಾಲಾ ಅವ್ರು ಯಾರು MLAಗೆ ಆಯ್ತಪ್ಪ ನಿನಗೊಂದು 150 ಕೋಟಿದೊಂದು ಚೆಕ್ ಕೊಡ್ತೀನಿ, ತಗೊಂಡು ನಿನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಮಾಡ್ಕೊತೀನಿ ಹೇಳಲ್ಲ. ಇಲ್ಲಿ ಅವರು ಮಾಡಿದ್ದೊಂದು ಏನಂದರೆ, ಯಾರಿಗೆ ಬೆಂಬಲ ಇದೆ ಅನ್ನೋದನ್ನ ತೋರಿಸ್ಪಡಿಸ್ಬಿಡೋಣ, ಎಲ್ಲ ಅಡ್ಜಸ್ಟ್ ಆಗಿದೆ ಅನ್ನೋ ಮಟ್ಟಕ್ಕೆ ಹೋಗಿ ಈಗ ಸಿಗಾಕೊಂಡಿದ್ದಾರೆ. ಈಗ ಕಡೆಗೆ ಗೊತ್ತಾಗಿದ್ದೇನು ಮೇಡಮ್, ಇದು ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಈ ರೀತಿ ಈಗ 140 ಜನದಲ್ಲಿ ನೀವು ಕೇಳಿದರೆ ಒಲ್ಲದ ಮನುಷ್ಯನೂ ಸಂತೋಷವಾಗೋನು ಮೆಜಾರಿಟಿ ಬರೋದೇ ಸಿದ್ದರಾಮಯ್ಯವ್ರಿಗೆ. ಯಾಕಂತ ಹೇಳಿದರೆ ಈ ಕಾಂಗ್ರೆಸ್ನಲ್ಲಿ ಜನತಾ ಪರಿವಾರದ ಬಂದಿರೋರು ತುಂಬ ಜನ ಇದ್ದಾರೆ, ಅವ್ರು ಯಾರು ಸಿದ್ದರಾಮಯ್ಯನ ಬಿಟ್ಕೊಡಲ್ಲ. ಆಮೇಲೆ ಕೆಲವು ಕಾಂಗ್ರೆಸ್ಸಿಗರು ಕೆಲವರಲ್ಲಿ, ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದು ಇದಿದೆ,
ಆಯ್ತು ಅವ್ರೇನೋ ಕಷ್ಟ ಅಂತ ಬಂದರೆ ಸ್ಪಂದಿಸ್ತಾರೆ, ಆಯ್ತಪ್ಪ ನೋಡೋಣ. ಒಂದು 96 ಘಟನೆ ಹೇಳ್ಬಿಡ್ತೀನಿ ಮೇಡಮ್. ಈ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿ ಆಗೋದು ಅಂತ ಆಗುತ್ತೆ. ಇಲ್ಲಿ ಜನತಾದಳ ಲೆಜಿಸ್ಲೇಚರ್ ಪಾರ್ಟಿ ಕರೀತಾರೆ. JH ಪಟೇಲ್ರು ಆಲ್ಮೋಸ್ಟು ಅವರೇ ಚೀಫ್ ಮಿನಿಸ್ಟ್ರು ಕ್ಯಾಂಡಿಡೇಟು, ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಅವ್ರ ಜೊತೆಯಲ್ಲಿ. ಅವ್ರನ್ನೇ ಮಾಡೋದು ಅಂತ ಎಲ್ಲ ಕಡೆ ನಮ್ಮ ಮೀಡಿಯಾದವರು ನಮ್ಮದು ಎಲ್ಲ ಸ್ಪೆಕ್ಯುಲೇಷನ್ಗಳು ಎಷ್ಟೆಲ್ಲ ಇದ್ರೂ ಈ ಆವಾಗ ಬೊಮ್ಮಾಯಿನೂ ಪಾಪ ಇದಾಗಿಲ್ಲಲ್ಲ, SR ಬೊಮ್ಮಾಯಿ ಯಾಕೆ ಮಾಡಬಾರ್ದು, ಅವ್ರು ಯಾಕೆ ಇವರು ಹಿಂಗೆ ಸುಮ್ಮನೆ ಸರ್ಕಲ್ ಹೊಡಿತಾ ಇರುತ್ತೆ. ಆವಾಗ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗಲ್ಲಿ ಸಿದ್ದರಾಮಯ್ಯನವರು ವಾಸ್ ಜಸ್ಟ್ ಎ ಮಿನಿಸ್ಟರ್, ಅವ್ರಿಗೆ ಕೇಳ್ತಾರೆ ಒಂದು ಒಪಿನಿಯನ್ ತಗೊಳ್ಳಿ ಸರ್ ಅಂತ. ಅವೆಲ್ಲ ಬೇಡಪ್ಪ, ನೀನು ಯಂಗ್ಸ್ಟರು, ಅವ್ರು ತುಂಬ ಸೀನಿಯರು ಸರ್, ನಾನೇ ಮಾಡಿಬಿಡಿ ಅಂತ ಏನು ಹೇಳ್ತಿಲ್ಲ, ಒಂದು ಒಪಿನಿಯನ್ ತೆಗೀರಿ ನೋಡೋಣ, ಆಮೇಲೆ ತೀರ್ಮಾನ ಮಾಡಿ ಅಂತಾರೆ. ಆ ಒಪಿನಿಯನ್ ತೆಗೆದಾಗ ಶಾಕಿಂಗ್ ರೆವ್ಯುಲೇಷನ್ ಏನಂದರೆ JH ಪಟೇಲ್ರಿಗಿಂತ ಸಿದ್ದರಾಮಯ್ಯನವ್ರಿಗೆ ಓಟ್ ಜಾಸ್ತಿ ಬಂದರು 96ಅಲ್ಲಿ. ಆವಾಗ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಎಲ್ಲ ಸೇರಿ ಇವ್ರು ಕನ್ವಿನ್ಸ್ ಮಾಡಿ, ನೀನು ಯಂಗ್ಸ್ಟರು ಇನ್ನು ಮುಂದೆ ಭಾರಿ ನಿನಗೆ ಇದಿದೆ, ಭವಿಷ್ಯ ಇದೆ, ಬಿಡ್ಲ ಅವ್ರು ಆಗಲಿ ಅಂತೇಳಿ ಇದನ್ನು ನಾವು ಖುದ್ದಾಗಿ ನೋಡಿ ಮಾಡಿ ವರದಿ ಮಾಡಿರೋದು ಅಂತ. ಹಂಗಾಗಿ ಇಲ್ಲಿ ಇವರು ಇದೊಂದು ಎಕ್ಸಸೈಸ್ ಮಾಡದೆ ಹೋಗಿದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅದು ಯಾಗೋ ಅವರು ರಾಹುಲ್ ಗಾಂಧಿ ನೋಡ್ತಿದ್ರು, ಇನ್ನೊಬ್ಬರು ನೋಡ್ತಿದ್ರು, ಹೆಂಗೋ ಅವರು ಮ್ಯಾನೇಜ್ ಮಾಡಿ ಇಲ್ಲಪ್ಪ ಈ ತರ ಒಡಂಬಡಿಕೆ ಆಗಿದೆ, ಒಪ್ಪಂದ ಆಗಿದೆ, ಕೆಳಗಿಳಿ ಅಂತನೋ ಅಥವಾ ಅವ್ರನ್ನ ಮುಂದುವರಿಸ್ತೀನಿ ಅಂತನೋ ಇಲ್ಲ ಇವ್ರನ್ನ ಮಾಡ್ತೀವಿ. ಬಟ್ ಸುರ್ಜೇವಾಲಾ ಅವರು ನಡೆಸಿದ 1-to-1 ಮೀಟಿಂಗ್ ಅಲ್ಲಿ ಆಲ್ಮೋಸ್ಟ್ ಆಲ್ ಶಾಸಕರು ಸಿದ್ದರಾಮಯ್ಯನವ್ರಿಗೆ ಬೆಂಬಲ ವ್ಯಕ್ತಪಡಿಸಿದ್ರಿಂದ ಸಿದ್ದರಾಮಯ್ಯನವ್ರಿಗೆ ಆ ವಿಷಯ ಗೊತ್ತಾಗಿ ಇನ್ನೊಂದಿಷ್ಟು ಬಲ ಬಂದು ಈಗ ತುಂಬಾ ಅಥಾರಿಟಿವ್ ಆಗಿ ತುಂಬಾ ಪವರ್ಫುಲ್ ಆಗಿ ನಾನೇ CM 5 ವರ್ಷ. ಈಗ ನ್ಯಾಚುರಲ್ ಮೇಡಮ್, ಈಗ ಆಯ್ತು ನೀವೇ ಮಾಡಿದ ಎಕ್ಸಸೈಸ್ ಅಲ್ವಾ, ನಾನಾ ಮಾಡಿಸಿದ್ದೆ ಎಕ್ಸಸೈಸ್, ನೀವು ಬಂದು ಮಾಡಿದ್ರಿ, ಅದ್ರ ರಿಸಲ್ಟೇ ತೆಗೆದು ವರ್ಡಿಟ್ ಕೊಡ್ರಪ್ಪ ಅಂತ ಕೂತ್ಕೊಂಡ್ರೆ ನೀವು ಅಗ್ರಿಮೆಂಟ್ ಎಲ್ಲ ಬಿಡ್ರಿ. ಆಮೇಲೆ ಒಂದು ರಾಜಕೀಯ ಪಾರ್ಟಿಯಾಗಿ ಈ ರೀತಿಯಾದ ಪೊಲಿಟಿಕಲ್ ಅನ್ಸರ್ಟಿನಿಟಿ ಇದೆಯಲ್ಲ, ಈ ರಾಜಕೀಯ ಅಸ್ಥಿರತೆಯನ್ನು ಅಡ್ಮಿನಿಸ್ಟ್ರೇಷನ್ ಮೇಲೆ ಏರ್ತಕ್ಕಂಥದ್ದು, ಈಗೇನಾಗುತ್ತೆ ಇದಾಗ್ಬಿಡುತ್ತಾ ಈ ಮೇಡಮ್ ಈ ಸ್ಪೆಕ್ಯುಲೇಷನ್ನು. ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳ್ದಂಗೆ ಅಂತೇಳಿ ಒಂದು ಕಡೆ ಗ್ಯಾಪ್ ಬಿಟ್ಟಿದ್ರು, ನಾನೇ CM ಅಂತ ಹೇಳಿದರು, ಈ ವಿಚಾರ ಇನ್ನೂ ಸೆಟ್ಲಾಗಿಲ್ಲ, ಯಾವ ತಾರ್ಕಿಕ ಹಂತಕ್ಕೂ ಮುಟ್ಟಿಲ್ಲ, ಏನೂ ಆಗಿಲ್ಲ. ಮತ್ತೆ ಈಗ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಸುರ್ಜೇವಾಲಾ ಮನೇಲಿ ಮೀಟಿಂಗ್ ನಡೀತಾ ಇದೆ, ರಾತ್ರಿಗೆ ರಾಹುಲ್ ಗಾಂಧಿ ಅವ್ರ ಭೇಟಿ ಆಗ್ಬೋದು. ಹಂಗಾಗಿ ಇದು ಅಷ್ಟು ಸುಲಭಕ್ಕೆ ನಿಲ್ಲುವಂಥ ಗಲಾಟೆನೂ ಅಲ್ಲ. ಈ ನಾಯಕತ್ವ ಬದಲಾವಣೆನೋ ಇನ್ನೊಂದನೋ ಇದು ಕಂಟಿನ್ಯೂಸ್ ಆಗಿದೆ ಅಂತಾರೆ. ಹೆಂಗೆ ಅಂತ ಹೇಳಿದರೆ ಈ ಸೀರಿಯಲ್ಗಳು ಬರ್ತಾವೆ ನೋಡಿ, ಆ ಪ್ರೋಮೋ ಮಾತ್ರ ಬಿಟ್ಟಿದ್ದು, ಆಮೇಲೆ ನೀವು ನಾಳೆ ನೋಡಿ ಅಂತಾರಲ್ಲ, ಹಂಗೆ ನಡೀತಾನೆ ಇರುತ್ತೆ, ಮುಗಿಯೋದ ಸಾಧ್ಯ ಕಮ್ಮಿ ಅನ್ಸುತ್ತೆ. ಎಸ್ ರಘುದೊಡ್ಡೇರಿ ಅವರು ಅಲ್ಲ, ಇದು ಇಲ್ಲಿ ಕ್ವಶನ್ ಏನಿಲ್ಲ, ಕ್ಲಿಯರ್ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗಲ್ಲ, ಮೊದಲಿಂದನೂ ಅವರು ಅಧಿಕಾರ ವಹಿಸ್ಕೊಂಡ ದಿನದಿಂದನೂ ಕೂಡ ಹೇಳ್ತಾ ಇದ್ದಾರೆ ನಾನೇ 5 ವರ್ಷ CM ಅಂತ ಹೇಳಿ. ಸುರ್ಜೇವಾಲಾ ಅವರು 8 ತಿಂಗಳ ಹಿಂದೆನೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವುದೇ ರೀತಿಯ ಒಪ್ಪಂದ ಇಲ್ಲ, ಈಗಿರ್ತಕ್ಕಂಥ ಸರ್ಕಾರ 5 ವರ್ಷ ಇರ್ತದೆ, ಹಾಗಾಗಿ ಯಾವುದೇ ಬದಲಾವಣೆಗಳಿಲ್ಲ ಅಂತ ಹೇಳಿ ಬಂದು ಮಾಡಿದ್ದೇನು ಸರ್? ಅಲ್ಲ, ಎಸ್ ಎ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಬಂದು ಶಾಸಕರ ಅಭಿಪ್ರಾಯ ಕೇಳೋದು, ಇಟ್ಸ್ ಸೀರಿಯಸ್ ಅಭಿಪ್ರಾಯ. ಯಾವ ವಿಚಾರಕ್ಕೆ? ಪಕ್ಷ ಸಂಘಟನೆ ವಿಚಾರವಾಗಿ. ಈಗ ಮುಂದಿನ ಚುನಾವಣೆಗಳು ಬರ್ತಾ ಇದೆ, ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ ನಿಮ್ಗೆ ಯಾರನ್ನು ಮಾಡಬೇಕು, MLC ಗಳನ್ನ ಯಾರು ಮಾಡಬೇಕು, ಮತ್ತೆ ಮುಂದಿನ ಚುನಾವಣೆಗೆ ತಯಾರಿ KPCC ಅಧ್ಯಕ್ಷರಿಗೆ ಏನು ಕೆಲಸ ಇಲ್ಲ ಅನ್ನಿ? ಅಲ್ಲ, KPCC ಅಧ್ಯಕ್ಷರು ಇಲ್ಲಿ ಒಳಗಡೆ ಸಂಘಟನೆ ವಿಚಾರ ತೆಗೆದುಕೊಳ್ತಾರೆ. KPCC ಅಧ್ಯಕ್ಷ ಅಲ್ಲ ಸರ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಾತ್ರ ನಾನು ಅನ್ಕೊಂಡಿದ್ದು KPCC ಅಧ್ಯಕ್ಷರಿಗೆ ತುಂಬಾ ಪಾತ್ರ ಇದೆ. ಯಾವ ನಿರ್ಧಾರವನ್ನು ತೆಗೆದುಕೊಂಡು KPCC ಅಧ್ಯಕ್ಷರನ್ನ ಹೊರಗಿಟ್ಟು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಒಬ್ಬ ಸುರ್ಜೇವಾಲಾ ಅದು ದೆಹಲಿಯಿಂದ ಬಂದವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರು ಡಿಸೈಡ್ ಮಾಡ್ತಾರೆ ಅಂದ್ರೆ KPCC ಅಧ್ಯಕ್ಷರು ಇರೋದೇ ವೇಸ್ಟ್. ಒಂದು ನಿಮಿಷ, DK ಶಿವಕುಮಾರ್ ಅವರು ಅಧ್ಯಕ್ಷರೇ, ಅವರೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಬದಿಗಿಟ್ಟು ಫೀಡ್ಬ್ಯಾಕ್ ಗಳನ್ನ ಅವರು ಏನು ಫೀಡ್ಬ್ಯಾಕ್ ಯಾರಿಗೆ ಕೊಡ್ಬೇಕು? ಶಾಸಕರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ KPCC ಅಧ್ಯಕ್ಷರಿಗೆ ಕೊಡ್ಬೇಕೆ ಹೊರತು ಒಂದೇ ನಿಮಿಷ, ಇದು ಕೇವಲ ಪಕ್ಷದಲ್ಲ, ಸರ್ಕಾರದ ಫೀಡ್ಬ್ಯಾಕ್ ಕೂಡ. ಏನ್ ಸರ್ಕಾರದ್ದು? ಸರ್ಕಾರದಲ್ಲಿ ಯಾವ
ಸರ್ಕಾರದ ಒಂದ್ ನಿಮಿಷ ಕೊಡಿ. ಸರ್ಕಾರಕ್ಕೂ ಸರ್ಕಾರದಲ್ಲಿ ಯಾವ ಸುರ್ಜೇವಾಲಾಗೂ ಏನ್ ಸಂಬಂಧ ಒಂದ್ ನಿಮಿಷ ಸರ್? ಸರ್ಕಾರಕ್ಕೂ ಸುರ್ಜೇವಾಲಾಗೂ ಏನ್ ಸಂಬಂಧ? ಪಕ್ಷಕ್ಕೂ ಒಂದ್ ನಿಮಿಷ ಸುರ್ಜೇವಾಲಾಗೂ ಈ ಸಂಬಂಧ ಸರ್ಕಾರ ಇದೆ. ಒಂದ್ ನಿಮಿಷ ಸರ್ಕಾರಕ್ಕೂ ಸುರ್ಜೇವಾಲಾಗೂ ಏನ್ ಏನ್ ಸಂಬಂಧ ಸಂಬಂಧ ಅಂತಂದ್ರೆ ಇದೆ? ಈ ಪಕ್ಷವನ್ನ ನಡೆಸ್ತಾ ಇರೋ ಸರ್ಕಾರವನ್ನ ನಡೆಸ್ತಾ ಇರೋ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಉಸ್ತುವಾರಿ, ಸರ್ಕಾರದಲ್ಲಿ ಸರ್ಕಾರದಲ್ಲಿ ಏನಾದ್ರು ತಪ್ಪು ನಡೆದಿದೆ ಏನ್ ಸಂಬಂಧನೇ ಇಲ್ಲ. ಯಾರು ಹೇಳಿದವರು? ಸರ್ಕಾರಕ್ಕೂ ಸರ್ಕಾರಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಸರ್ಕಾರಕ್ಕೆ ಯಾವ ಸಜೆಷನ್ಸ್ ಕೊಡುವಂತ ಬರ್ತಾ ಇಲ್ಲ. ಒಂದ್ ನಿಮಿಷ, ನಾನು ಸಿದ್ದರಾಜು ಸರ್, ನನ್ಗೆ ಅನುದಾನ ಸಿಗ್ತಾ ಇಲ್ಲ, ನನ್ಗೊಂದು ಶಾಲೆ ಕಟ್ಸಕ್ ಆಗ್ತಾ ಇಲ್ಲ, ನನ್ಗೊಂದು ಟಾಯ್ಲೆಟ್ ಕಟ್ಸಕ್ ಆಗ್ತಾ ಇಲ್ಲ, ನನ್ಗೊಂದು ರಸ್ತೆ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತಹ ಏನೇನು ಸಮಸ್ಯೆಗಳು ಶಾಸಕರಿಗೆ ಇದೆಯೋ ಅದಕ್ಕೆ ಏನೇನು ಅನುದಾನಗಳು ಬೇಕೋ ಸುರ್ಜೇವಾಲಾ ಕೊಡ್ತಾರಾ? ಕೊಡ್ಬೇಕಾಗಿರುವರು ಮುಖ್ಯಮಂತ್ರಿಗಳು. ಅಲ್ಲ, ಮುಖ್ಯಮಂತ್ರಿ ಒಂದು ನಿಮಿಷ, ಮುಖ್ಯಮಂತ್ರಿಗಳು ಎಲ್ಲಾ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ನಾವು ಒಂದ್ ನಿಮಿಷ ತಗೊಳ್ಳಲ್ಲ. ಯಾಕೆ? ಎಸ್ ತಗೊಳ್ಳಲ್ಲ. ಒಂದು ನಿಮಿಷ ಅಲ್ಲ, ನೋ, ಒಂದ್ ನಿಮಿಷ ನಾವು ಒಂದು ನಿಮಿಷ ಪ್ಲೀಸ್, ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ ಅಲ್ಲ, ನಿಮ್ಮ ಸುರ್ಜೇವಾಲಾ ಹೇಳ್ದಂಗೆ ಕೇಳಬೇಕು. ಅಲ್ಲ, ಒಂದ್ ನಿಮಿಷ ಒಂದು ನಿಮಿಷ ನಿಮ್ಮ ಅಭಿಪ್ರಾಯ ಕೇಳಕ್ಕೋಸ್ಕರ ನಾನು ಕರ್ಸಿದ್ದೀರಾ ಅಥವಾ ಮತ್ತೆ ನನ್ನ ಅಭಿಪ್ರಾಯ ಹೇಳಕ್ ಬಿಡಿ. ಒಂದ್ ನಿಮಿಷ ಹೇಳಕ್ ಬಿಡಿ. ಹೆಂಗೆ ಸುರ್ಜೇವಾಲಾ ಸರ್ಕಾರದಲ್ಲಿ ನೀವು ಪ್ರಶ್ನೆ ಕೇಳಿದ್ದೀರಿ. ಒಂದ್ ನಿಮಿಷ ಉತ್ತರ ಕೊಡಕ್ಕೆ ಅವಕಾಶ ಕೊಡಿ. ಉತ್ತರ ನಿಮ್ ಸರಿ ಇಲ್ಲ. ಅಲ್ಲ, ನೀವು ಒಂದ್ ನಿಮಿಷ ನೀವೆಲ್ಲ ಮೇಡಮ್ ತೀರ್ಮಾನ ಮಾಡೋದು. ಒಂದ್ ನಿಮಿಷ ಜಡ್ಜ್ ಮಾಡಿ. ಅಲ್ಲ, ನನ್ನ ಪಕ್ಷದ ಅಭಿಪ್ರಾಯವನ್ನ ಕೇಳೋದು ನೀವ್ಯಾರು? ಒಂದ್ ನಿಮಿಷ ಸರ್ಕಾರಕ್ಕೂ ಸುರ್ಜೇವಾಲಾ ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳಿದಿರಿ. ನೀವು ಅಬ್ಜೆಕ್ಷನ್ ನೂರ್ ಮಾಡಿ ನನ್ಗೆ ಉತ್ತರ ಕೊಡಕ್ಕೆ ಒಂದ್ ನಿಮಿಷ ಅವಕಾಶನೇ ಕೊಡ್ತೀರಾ? ನೀವು ಮಾತಾಡೋದು ನಿಮ್ಮ ಮಾತಾಡೋದು ನನ್ನ ಕರ್ಸಿದಿರಿ. ಅಲ್ಲ ಸರ್, ಒಂದ್ ನಿಮಿಷ ನನ್ನನ್ನ ಕರ್ಸಿ, ಒಂದ್ ನಿಮಿಷ ನನ್ನನ್ನ ಕರ್ಸಿ, ನನ್ನ ಅಭಿಪ್ರಾಯ ನೀವೇ ಕೊಡೋದಾದ್ರೆ ನನ್ನನ್ನ ಕರ್ಸಿದಿರಿ. ಸರ್ಕಾರಕ್ಕೂ ಸುರ್ಜೇವಾಲಾಗೆ ಏನ್ ಸಂಬಂಧ? ಸುರ್ಜೇವಾಲಾ ಸರ್ಕಾರ ರಚನೆ ಮಾಡೋದಕ್ಕೆ ಮೊದಲು, ಚುನಾವಣೆಗೆ ಮೊದಲು ನಾವೊಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ದೇವೆ. ಪಕ್ಷ ಒಂದು ಮ್ಯಾನಿಫೆಸ್ಟೋ ಕೊಟ್ಟಿದೆ. ಆ ಮ್ಯಾನಿಫೆಸ್ಟೋ ಕೊಟ್ಟಿರ್ತಕ್ಕಂಥ ಸುರ್ಜೇವಾಲಾ ಮತ್ತು ಹೈಕಮಾಂಡ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಒಂದು ಏನನ್ನ ಮ್ಯಾನಿಫೆಸ್ಟೋವನ್ನ, ಪ್ರಣಾಳಿಕೆಯನ್ನ ಜನತೆಗೆ ತಲುಪಿಸುವಂತ ಕೆಲಸ ಪಕ್ಷದ್ದು. ಆ ಪಕ್ಷದ ಜವಾಬ್ದಾರಿಯಾಗಿ ಬಂದಿರತಕ್ಕಂಥ ಸುರ್ಜೇವಾಲಾ ಅವರ ಜವಾಬ್ದಾರಿ ಸರ್ಕಾರದಲ್ಲಿ ಇದೆ ಅಂತ ಹೇಳ್ತಾ ಇರೋದು. ಯಾಕೆ ಹೈಕಮಾಂಡ್ ನಾವು ಒಂದ್ಸರಿ ತೀರ್ಮಾನವನ್ನು ಕೊಟ್ಟಾಗ, ಹೈಕಮಾಂಡ್ ಒಂದು ಪ್ರಣಾಳಿಕೆಯನ್ನು ರಾಜ್ಯ ಜನತೆ ಕೊಟ್ಟಾಗ, ರಾಜ್ಯದ ಜನತೆ ಅದನ್ನು ಒಪ್ಕೊಂಡು ವೋಟ್ ಹಾಕಿದಾಗ ಅದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ಪಕ್ಷಕ್ಕಿದೆ. ಸರಿ ಸರ್, ಎಂಎಲ್ಎಗಳ ಜೊತೆ ನೀವೇ ಹೇಳಿದ್ರಲ್ಲ ಸ್ಥಳೀಯ ಸಂಸ್ಥೆಗಳ. ಹೌದು, ನಾನು ಒಂದೇ ಹೇಳಿಲ್ಲ. ನಾನು ಒಂದ್ ನಿಮಿಷ ಶಾಸಕರ ಕುಂದುಕೊರತೆಗಳು, ಶಾಸಕರ ಸಜೆಷನ್ಸ್, ಬೋರ್ಡ್ ಕಾರ್ಪೊರೇಷನ್ ಯಾರ್ದಾಗಬೇಕು, ಮುಂದಿನ ಇದನ್ನ ಏನು ಚುನಾವಣೆಯಲ್ಲಿ ಯಾರ್ಯಾರ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ಒಂದು ಸಲಹೆಗಳನ್ನ ಓವರ್ ಆಲ್ ಆಗಿ ಒಬ್ಬ ಶಾಸಕನಿಂದ ಸಲಹೆ ಸೂಚನೆಗಳು ಪ್ಲಸ್ ಕುಂದುಕೊರತೆಗಳನ್ನ ಆಲಿಸಿದ್ದೇವೆ. ಅದೇ ರೀತಿ ನಮ್ಮ ಸರ್ಕಾರದಲ್ಲಿ ಯಾವ ಮಂತ್ರಿಗಳ ಬಗ್ಗೆ ಅವರ ಯಾರು ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅನ್ನೋ ಒಂದು ಮಾಹಿತಿನೂ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಒಂದನ್ನ ಯಾರು ಕೆಲವರು ತಪ್ಪು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ.